Hey guys, welcome back to our YouTube channel Gavya Vlogs in Kannada. ಸೊ ಇದು ಬಂದು ಸ್ಯಾಟರ್ಡೇ ವ್ಲಾಗ್. ಇನ್ನು ಇವತ್ತು ಸ್ಕೂಲ್ ಇತ್ತು. ಸ್ಕೂಲ್ ಅಂದರೆ ಇವತ್ತು ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಪ್ ಇತ್ತು, ಪ್ಯಾರೆಂಟ್ಸ್ ಮೀಟಿಂಗು. ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ ಸ್ಕೂಲಿಂದ. ಬೆಳಗ್ಗೆ ಬೇಗನೆ ಹೋಗಿದ್ವಿ, 8 ಗಂಟೆಗೆ ಹೋಗ್ಬಿಟ್ಟು ಮತ್ತು 2:15ಗೆ ಸ್ಕೂಲ್ ಬಿಟ್ವಿ. ಮನೆಗೆ ಬರೋಷ್ಟೊತ್ತಿಗೆ 2:30 ಆಗಿಯೇ ಹೋಯಿತು. ಸೊ ಬೆಳಗ್ಗೆ ಅಂತೂ ಉಪ್ಪಿಟ್ಟು ಮಾಡಿದ್ದೆ ನಾನಂತೂ. ಇನ್ನು ಇವಾಗ ಏನು ಮಾಡೋದು, ಫುಲ್ ಹೊಟ್ಟೆ ಹಸಿತಾ ಇದೆ. ಸೊ ದಟ್ ನೋಡಿ, ಓಟ್ಸ್ ಬೆಳಗ್ಗೆನೇ ನೆನೆಸಿಟ್ಟು ಹೋಗಿದ್ದೆ, ಓಟ್ಸು ಮತ್ತು ಮಿಲ್ಕು, ಚಿಯಾ ಸೀಡ್ಸು. ಸೊ ಇದನ್ನು ಇವಾಗ ಬಂದು ತಿಂತಾಯಿದ್ದೀನಿ. ಓಟ್ಸ್ ತಿಂದರೆ ಸ್ವಲ್ಪ ಟಮ್ಮಿ ಫುಲ್ ಆಗುತ್ತಲ್ಲ, ಹಾಗೆ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸು, ಫ್ರೂಟ್ಸ್ ಇದ್ದರೆ ಅದನ್ನೇ ಕೊಟ್ಟಿದ್ದೀನಿ. ನಾನಂತೂ ಇದನ್ನು ತಿಂತಾಯಿದ್ದೀನಿ. ಇನ್ನು ಮನೇಲಂತೂ ತುಂಬಾ ಕೆಲಸ ಇದೆ, ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಅಡುಗೆ ಅಂತೂ ಮಾಡಬೇಕು. ಇನ್ನು ಇವತ್ತು ಸ್ಯಾಟರ್ಡೇ, ಹಂಗೆ ಪಾಯಸ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ನಾನು ಇಲ್ಲೊಂದು ಚಿಕ್ಕ ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಒಂದು ಸತಿ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಬಿಸಿ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಯಾಗಿ ಬಿಡ್ತೀನಿ. ಚೆನ್ನಾಗಿ ನೆಂದ್ಕೊಂಡ್ಬಿಡುತ್ತೆ. ಮನಿ ಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಈ ಇಲಿ ಬಂದುಬಿಟ್ಟು ಒಂದೇ ಸತಿ ಎಲ್ಲ ಕಚ್ಚಿ ಎಲ್ಲ ಎಳೆದಾಗ್ಬಿಟ್ಟು ಮತ್ತೆ ಇವಾಗ ಹಂಗೆ ಬೆಳೆಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇವಾಗಂತೂ ನಮ್ಮ ಮನಿ ಪ್ಲ್ಯಾಂಟು. ನೋಡಿ ಫ್ರೆಂಡ್ಸ್, ನಮ್ಮ ಗಮ್ಯ ಏನೋ ಮಾಡ್ತಾ ಇದ್ದಾಳೆ. ಟೊಮೊಟೊ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ. ಏನು ಮಾಡ್ತೀಯ ಗಮ್ಯ? ಮಂಡಕ್ಕಿಯಲ್ಲಿ ಚುರುಮುರಿ ಮಾಡಿಕೊಡ್ತಾಳಂತೆ. ನೋಡಿ, ಆನಿಯನ್ಸು ನಾನು ಕಟ್ ಮಾಡಿಕೊಟ್ಟಿದ್ದೀನಿ, ಟೊಮೊಟೊ ಮಾತ್ರ ಅವಳು ಕಟ್ ಮಾಡ್ತಿದ್ದಾಳೆ. ವಾ, ಮಾಡ್ಕಂದ ನೀವು ಕೈ ಹುಷಾರು ಬಂಗಾರು, ಆಯಿತಾ? ಹಾಂ, ನೋಡಿ ಗವ್ಯ, ಗವ್ಯ ಏನು ಮಾಡಿಕೊಡ್ತೀಯ ನೀನು? ನೋಡಿ ಫ್ರೆಂಡ್ಸ್, ಆ ಗಮ್ಯ ಮಾಡೋದು ನೋಡಿ ಇವಳು ಹೇಳ್ತಿದ್ದಾಳೆ, ನಾನು ಸ್ಟವ್ ಹಚ್ಚಿಬಿಟ್ಟು ನಾನು ಪಾಪ್ಸ್ಕಾರ್ನ್ ಮಾಡಿಕೊಡ್ತೀನಿ ಅಂತ. ಪಾಪ್ಸ್ಕಾರ್ನ್ ಇಲ್ಲ, ಮುಗೀತು, ಖಾಲಿ ಆಯಿತಾ ಒಂದು ಪ್ಯಾಕೆಟು? ನೋಡಿ ಫ್ರೆಂಡ್ಸ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದಾಳೆ. ಇವಾಗ ಉಪ್ಪು ಹಾಕಿದ್ಯಾ? ಇನ್ನು ಸ್ವಲ್ಪ ಹಾಕು ಉಪ್ಪು. ಹಾಂ, ಓಕೆ. ಆಪಲ್ ಜ್ಯೂಸ್ ಮಾಡಿಕೊಡ್ತೀಯಾ? ಬೇಡಮ್ಮ, ಫಸ್ಟ್ ಇರು ಗಮ್ಯ, ಇದು ಚುರುಮುರು ಮಾಡಿಕೊಡ್ತಿದ್ದಾಳೆ. ಫಸ್ಟ್ ಇದನ್ನು ತಿಂದ್ಬಿಟ್ಟು ಎಣ್ಣೆ ಹಾಕಿದ್ಲು ಗಮ್ಯ. ಓಕೆ, ಸಾಕು. ಮತ್ತೆ ಟೊಮೊಟೊ ಕಟ್ ಮಾಡು ನಿಂಗೆ ಹಾಕಿ ಆಮೇಲೆ ನೀರು ತಗೊಂಡು ನೀರು ಹಾಕ್ತೀನಿ, ಅದು ಮುಚ್ಚು ಛೀ ಅಂತ ಹಾಕ್ತೀನಿ. ಅವಾಗ ಏನೇನು ಮಾಡ್ತೀಯ ಗವ್ಯ? ಆಪಲ್ ಜ್ಯೂಸ್ ಅಂದ್ರೆ ಆ್ಯಪಲ್ ಕಟ್ ಮಾಡಿ ಆಮೇಲೆ ನೀರು ತಗೊಂಡು ನೀರು ಹಾಕಿ ಆಮೇಲೆ ಮಿಕ್ಸಿ ಮುಚ್ಚಿ ಆಮೇಲೆ ಛೀ ಅಂತ ಆಪಲ್ ಜ್ಯೂಸ್ ಕೊಡ್ತೀನಿ. ಅಂದರೆ ಆಪಲ್ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಪೇಸ್ಟ್ ಮಾಡಿ ಕೊಡ್ತೀಯಾ ಜ್ಯೂಸ್ ಥರ? ಬೇಡ, ಫಸ್ಟ್ ಇದನ್ನು ತಿನ್ನೋಣ ನೋಡಿ ಗಮ್ಯ. ಉಪ್ಪು ಜಾಸ್ತಿ ಹಾಕ್ಬಿಡಮ್ಮ. ಮಿಕ್ಸ್ ಮಾಡಿವಾಗ ಗಮ್ಯ ನೀಟಾಗೆ. ಇದು ಬೂಂದಿ ಕೊಡ್ತೀನಿ, ಫಸ್ಟ್ ಇದೆಲ್ಲ ಮಿಕ್ಸ್ ಮಾಡಿ ನೀಟಾಗೆ. ಖಾರ ಜಾಸ್ತಿ ಆಗುತ್ತೆ ಕಂದ. ನೀನು ಮಿಕ್ಸ್ ಮಾಡಿ ನೀಟಾಗಿ ಬರುತ್ತೆ. ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ನಲ್ಲ, ಅದಕ್ಕೆ ಅದು ಚೆನ್ನಾಗಿ ಇದಾಗ್ತಿತ್ತು. ನಾನು ಮಿಕ್ಸ್ ಮಾಡಿಕೊಡ್ಲಾ? ಚೆಲ್ತಾ ಇದ್ದೀನಿ, ಮಿಕ್ಸ್ ಮಾಡಲಾ? ಇಟ್ಕೊಂಡು ನಾನು ಮಿಕ್ಸ್ ಮಾಡ್ತೀನಿ. ಫ್ರೆಂಡ್ಸ್, ಫೈನಲಿ ನಮ್ಮ ಚುರುಮುರಿ ಅಂತೂ ರೆಡಿ ಆಯಿತು. ಗಮ್ಯ ಸೂಪರ್. ಕೈಯಲ್ಲಿ ಮಿಕ್ಸ್ ಮಾಡಬೇಡಕ್ಕಂದ, ಕೈಯಲ್ಲಿ ಮಿಕ್ಸ್ ಮಾಡಬೇಡ ಆಯಿತಾ? ಖಾರ ಸಾಕ್ಬಿಡು ತಿನ್ನು. ಸೊ ನೋಡಿ, ಅವಳೇ ಫಸ್ಟು ಟೇಸ್ಟ್ ಮಾಡ್ತಿದ್ದಾಳೆ. ಇವಾಗ ನನಗೆ ಇವತ್ತೇ ಫಸ್ಟ್ ಟೈಮ್ ನನ್ನ ಮಗಳು ಚುರುಮುರಿ ಮಾಡಿಕೊಟ್ಟಿದ್ದಾಳೆ. ರಿಯಲಿ ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಮಕ್ಕಳು ಮಾಡಿಕೊಟ್ರೆ ಆ ಖುಷಿನೇ ಬೇರೆ ಅಲ್ವಾ, ಏನಂತೀರಾ? ಇವಳು ನೋಡಿ, ಬರೀ ದಯನ ರೋಮ ನೋಡೋದ್ರಲ್ಲೇ ಇರೋ, ಆಯಿತಾ? ಇನ್ನು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಲಿಟ್ರಲಿ ಹೇಳ್ತಾ ಇದ್ದೀನಿ, ಮಾರ್ನಿಂಗ್ ಟೈಮ್ ಅಂದ್ಕೊತೀನಿ, ಎದ್ದೇಳೋಕ್ಕೆ ಆಗ್ತಿಲ್ಲ. ಅಂದರೆ 5 o'clock ಎದ್ದರೆ ಆಗೋದೇ ಇಲ್ಲ ಪೂಜೆ ಮಾಡಿ. ಅಂದರೆ ವೀಡಿಯೋ ಶೂಟ್ ಮಾಡಿಕೊಂಡು ನಾನು ಪೂಜೆ ಮಾಡಿ ಎಲ್ಲ ಅಡುಗೆ ಮಾಡಬೇಕಂದ್ರೆ ತುಂಬಾ ಟೈಮ್ ಜಾಸ್ತಿ ಆಗುತ್ತೆ. ವ್ಲಾಗ್ ಮಾಡಬೇಕು ಅಂದರೆ 1 hour ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ. ಸೊ ದಟ್ ಅಂದರೆ ನಾನೀಗ 5 o'clock ಎದ್ದರೆ ವಿತೌಟ್ ಶೂಟಿಂಗ್ ಆದರೆ ಬೇಗ ಮುಗಿಸ್ಕೋಬೋದು. ಇನ್ನು ಶೂಟ್ ಮಾಡ್ಕೋಬೇಕು, ನಾನು ವೀಡಿಯೋ ವ್ಲಾಗ್
ಮಾಡಬೇಕು ಅಂತಂದರೆ ನಾನು 4 o'clock ಎದ್ದೇಳಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತಿನ 5:30ಗೆ ಎದ್ದೆ. ಆಗಲಿಲ್ಲ, ಸರಿ ಬಿಡು ಅಂತ ಹೇಳ್ಬಿಟ್ಟು ಈವ್ನಿಂಗು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಮನೆಯಲ್ಲಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಇನ್ನು ಇವಾಗ ಫಸ್ಟ್ ಅಡುಗೆನ ಮುಗಿಸ್ತಾ ಇದ್ದೀನಿ. ಅಡುಗೆ ಮುಗಿಸಿ ಆಮೇಲೆ ಪೂಜೆ ಮಾಡೋಣ ಅಂತ ಆರಾಮಾಗೆ. ಇಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಿಸಿ ಬಿಸಿ ಚಾಯ್ ನನಗೋಸ್ಕರ ಪ್ರಿಪೇರ್ ಮಾಡಿಕೊಂಡೆ. ಚಾಯ್ ಕುಡ್ದಿಲ್ಲ ಅಂದರೆ ನಮಗೆ ರಿಫ್ರೆಶ್ಮೆಂಟ್ ಆಗಲ್ವಲ್ಲ, ರಿಫ್ರೆಶ್ಮೆಂಟ್ ಅಂದ್ರೇ ಚಾಯ್. ಸೊ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಪಾಯಸ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಪಾಯಸ ಅಂದರೆ ಏನು ನೈವೇದ್ಯಕ್ಕಂತೂ ಅಲ್ಲ, ಸುಮ್ಮನೆ ಹಂಗೆ ತಿನ್ನಬೇಕು ಅನ್ನಿಸ್ತಿದೆ, ಅದಕ್ಕೋಸ್ಕರ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಆಮೇಲೆ ಒಂದೇ ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಈ ತುಪ್ಪದಲ್ಲೇ ಫ್ರೈ ಮಾಡ್ಕೊತೀನಿ. ಆಮೇಲೆ ನಾವು ನೆನೆಸಿಟ್ಟಿರೋ ಸಬ್ಬಕ್ಕಿ ಇದೆಯಲ್ವಾ, ಅದನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು 1 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಹಾಲು ನೀರು ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನಾನು ಹಸೆ ಹಾಲೇ ಹಾಕ್ತಾಯಿದ್ದೀನಿ, ಕಾಯಿಸಿರೋದಲ್ಲ. ಹೇಗೋ ಕುದಿಯೋಕೆ ಬಿಡ್ತೀವಲ್ಲ, ಇನ್ನೇನು ಮತ್ತೆ ಕಾಯಿಸೋದು ಅಂತ ಹೇಳ್ಬಿಟ್ಟು 1 ಗ್ಲಾಸಷ್ಟು ಆರೆಂಜ್ ಕಲರ್ ಪಾಕೆಟ್ ಹಾಲು ಇರುತ್ತಲ್ವ, ಅದು ಸ್ವಲ್ಪ ಥಿಕ್ನೆಸ್ ಜಾಸ್ತಿನೇ ಇರುತ್ತೆ. 1 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡು ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ಮಿನಿಮಮ್ ಅಂದರೂ ಒಂದು 7ರಿಂದ 8 ನಿಮಿಷದಲ್ಲಿ ನಮಗೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇಲ್ಲಿ ನಾನು ಕ್ಯಾರೆಟು, ಕ್ಯಾಪ್ಸಿಕಮು, ಬೀಟ್ರೂಟು ಇದೆಲ್ಲ ಹಾಕ್ಕೊತಾ ಇದ್ದೀನಿ ಫ್ರೈಡ್ ರೈಸ್ಗೆ. ಬೆಲ್ಲ ಇನ್ನೊಂದು ಕಡೆ ಕರಗಿಸ್ಕೊಂಡು ಫಿಲ್ಟರ್ ಮಾಡ್ಕೊತೀನಿ. ಮತ್ತು ಯಾಲಕ್ಕಿ ಕುಟ್ಟಕ್ಕೆ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ, ಕುಟ್ಬಿಟ್ಟು ಕೊಡ್ತೀನಿ ಅಂತ. ಅವಳಿಗೆ ಈ ಕುಟ್ಟೋದ್ರಲ್ಲಂದರೆ ಭಾಳ ಇಷ್ಟ. ಮಕ್ಕಳಿಗೆ ಒಂಥರ ಫನ್ನಿಯಾಗಿರ್ಬೇಕಲ್ವ, ಏನಾದರೂ ಕೆಲಸ ಮಾಡಬೇಕು ಅಂದರೆ, ಹಾಗೆ. ಸೊ ಸರಿ ಮಾಡು ಅಂತ ಅವಳಿಗೆ ಕೊಟ್ಟೆ. ನಾನು ಇನ್ನೊಂದು ಕಡೆ ಫ್ರೈಡ್ ರೈಸು, ಒಂದು ಕಡೆ ಪಾಯಸ ಎಲ್ಲನೂ ಒಂದೇ ಸತಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಾಯಸ ಕೂಡ ಆಲ್ಮೋಸ್ಟ್ ಸಬ್ಬಕ್ಕೆಲ್ಲ ಚೆನ್ನಾಗೇ ಕುದೀತು. ಇವಾಗ ಬೆಲ್ಲನ ಕಾಯಿಸ್ಕೊಂಡಿದ್ನಲ್ಲ, ಅದನ್ನು ಫಿಲ್ಟರ್ ಮಾಡ್ಕೊಂಡು ಹಾಕ್ಕೊಂಡೆ. ಹಾಗೆ ಯಾಲಕ್ಕಿನ ಹಾಕ್ಕೊಂಡೆ. ಮತ್ತು ನಾವು ಫ್ರೈ ಮಾಡಿಟ್ಟಿರೋ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಎಮ್ಮಿ ಆಗಿರೋ ಸಬ್ಬಕ್ಕಿ ಕ್ಯಾರೆಟ್ ಪಾಯಸ ಅಂತೂ ರೆಡಿ ಆಯಿತು. ಇವಾಗ ಇನ್ನೊಂದು ಕಡೆ ಮಶ್ರೂಮ್ ಫ್ರೈಡ್ ರೈಸ್ಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿಟ್ಟಿದ್ದೀನಿ. ಆ ಲಿಡ್ನ ಕ್ಲೋಸ್ ಮಾಡಿದ್ರೆ ನಮಗೆ ಬೇಗನೆ ಫ್ರೈ ಆಗುತ್ತಲ್ಲ, ಹಾಗೆ. ಒನ್ಸ್ ಅಡುಗೆ ಮಾಡೋದು ಫಿನಿಶ್ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ನಾನು ಏನೇನು ಐಟಮ್ಸ್ ತಗೊಂಡಿರ್ತೀನೋ ಅಡುಗೆ ಮಾಡೋಕ್ಕೆ, ಆ ಐಟಮ್ಸ್ನೆಲ್ಲ ಆ ಜಾಗಕ್ಕಂತೂ ಮತ್ತೆ ಪ್ಲೇಸ್ ಮಾಡಲೇಬೇಕು. ಅದಂತೂ ಮಸ್ಟ್ ಆ್ಯಂಡ್ ಶುಡ್, ನಾನಂತೂ ಫಸ್ಟ್ ಮಾಡೋ ಕೆಲಸ. ಮತ್ತು ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಯಿತು. ಇವಾಗ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಒಂದು 2-3 ನಿಮಿಷ ಇಟ್ಟರೆ ನಮಗೆ ಮಶ್ರೂಮ್ ಬೇಗನೆ ಫ್ರೈ ಆಗುತ್ತೆ. ಆಮೇಲೆ ಸಾಸಸ್ ಎಲ್ಲ ತೊಗೊಂಡಿದ್ದೀನಿ. ಈ ಸಾಸಸ್ ಎಲ್ಲ ಕೂಡ ಸ್ವಲ್ಪನೇ ಹಾಕ್ಕೊತೀನಿ, ನಾನು ಜಾಸ್ತಿ ಹಾಕಲ್ಲ. ಸೋಯಾ ಸಾಸ್ ಅಂತೂ ಜಸ್ಟ್ ಒಂದು 2 ಡ್ರಾಪ್ಸ್ ಹಾಕ್ತೀನಿ ಅಷ್ಟೇ. ಇನ್ನು ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಸಾಸ್ ಎಲ್ಲ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊತೀನಿ ಅಷ್ಟೇ. ಆ್ಯಂಡ್ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ರೈಸ್ ಎಲ್ಲ ಹಾಕ್ಕೊಂಡು ಆಮೇಲೆ ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಕೊಂಡು ನಮಗೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಫ್ರೈಡ್ ರೈಸ್ ಅಂತೂ ರೆಡಿ ಆಯಿತು. ಸೊ ಅಡುಗೆ ಎಲ್ಲ ಮಾಡಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ನೆಲ ಒರೆಸಿ ತಲೆ ಸ್ನಾನ ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಮಾವಿನ ಎಲೆ ಅಂತೂ ಇಲ್ಲೇ ಮನೆ ಹತ್ರ ಸಿಕ್ತು, ಹೋಗ್ಬಿಟ್ಟು ಕಿತ್ಕೊಂಬಂದ್ಬಿಟ್ಟು ಇನ್ನು ಬಾಗಿಲಿಗೂ ತೋರಣ ಇವತ್ತೇ ಕಟ್ಬಿಡೋಣ ಅಂತ. ಹೇಗೋ ನಾವು ಊರಿಗೆ ಹೋಗ್ತೀವಲ್ಲ, ಬಿಫೋರ್ 1 or 2 days ನಾವು ಊರಿಗೆ ಹೋಗ್ಬಿಡ್ತೀವಿ. ಸೊ ದಟ್ ಇನ್ನು ಎಲ್ಲ ಕಟ್ಟೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ಬಿಫೋರೇ ಕಟ್ತೀನಿ. ಹೇಗೋ ಇವತ್ತು ಸಾಟರ್ಡೆ ಎಲ್ಲ ಮನೇಲಿ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡ್ತಾ ಇದ್ದೀನಲ್ಲ, ಹಾಗೆ. ಕಳಸ ಅಂತೂ ರೆಡಿ ಮಾಡಿಕೊಂಡೆ. ಕಳಸಕ್ಕೂ ಮಾವಿನ ಎಲೆನೇ ಇಟ್ಟೆ. ಎಲೆಗಳಂತೂ ಇವಾಗ ಬೇಗನೆ ಒಣಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಮಾವಿನ ಎಲೆ ಇಟ್ಟಿದ್ದೀನಿ. ಊರಿಗೆ ಹೋಗಿ ಬರೋ ತನಕ ಹಂಗೆ ಫ್ರೆಶ್ ಆಗಿರುತ್ತೆ ಅಂತ. ಕಳಸ ರೆಡಿ ಆಯಿತು. ಫೋಟೋ ಎಲ್ಲ ಒರೆಸ್ಕೊಂಡು ಹೂವು ಎಲ್ಲ ಇಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ದೇವ್ರ ದೀಪನ ಹಚ್ತಾ ಇದ್ದೀನಿ. ಮತ್ತು ನೋಡಿ ತೋರಣ ಎಲ್ಲ ಕಟ್ಟಿದ್ದೀನಿ. ಮಾವಿನ ಎಲೆ ಸ್ವಲ್ಪನೇ ಸಿಕ್ತು, ಅದಕ್ಕೋಸ್ಕರ ಅದನ್ನೇ ಅಡ್ಜಸ್ಟ್ ಮಾಡಿ ಕಟ್ತಾ ಇದ್ದೀನಿ. ಆ್ಯಂಡ್ ಇವಾಗ ದೀಪನ ಹಚ್ಚಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ರಿಯಲಿ ನೆಮ್ಮದಿಯಿಂದ ಖುಷಿಯಿಂದ ಪೂಜೆ ಮಾಡ್ತಾ ಇದ್ದೀನಿ. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ, ಅರೌಂಡು 8:30 ಏನೋ ಆಗಿದೆ. ಅಂದರೆ ಅಷ್ಟೊತ್ತಾಯಿತು. ನಾನು ಸ್ಕೂಲಿಗೆ ಹೋಗಿ ಬಂದು ಇವತ್ತು PTM ಬೇರೆ ಇತ್ತಲ್ಲ, ಹಾಗಾಗಿ ಸ್ಕೂಲ್ಗೆ ಹೋಗಿ ಬಂದು ನಾನು ಮತ್ತೆ ಅಡುಗೆ ಎಲ್ಲ ಮಾಡಿ ಎಲ್ಲ ಮನೇಲೆಲ್ಲ ಕೆಲಸ ಮಾಡಿ ನಾನು ಪೂಜೆ ಮಾಡಬೇಕಂದ್ರೆ ಲಿಟ್ರಲಿ ಟೈಮ್ ಅಂತೂ ಜಾಸ್ತಿನೇ ತೊಗೊಳುತ್ತೆ. ಪರವಾಗಿಲ್ಲ, ನಿಧಾನಕ್ಕೆ ಆಗಲಿ, ಹೇಗೋ ಸಂಡೇ ಅಲ್ವಾ, ನಾಳೆ ಸ್ವಲ್ಪ ಲೇಟಾಗಿ ಇದ್ದರೂ ನಡೆಯುತ್ತೆ ಅಂತ ಹೇಳಿಬಿಟ್ಟು ಆರಾಮಾಗಿ ಇವತ್ತು ನೆಮ್ಮದಿಯಿಂದ ನಾನಂತೂ ಪೂಜೆನ ಮಾಡಿದೆ. ಸೊ ರಿಯಲಿ ತುಂಬಾ ಖುಷಿ ಆಯಿತು. ನಾವು ಹರಿಬಿರಿಯಲ್ಲಿ ಒಂಥರ ಮಾಡಿಬಿಟ್ರೆ ಪೂಜೆ ಒಂಥರ ಸಮಾಧಾನ ಆಗೋದಿಲ್ಲ. ಅಂದರೆ ನೆಮ್ಮದಿಯಿಂದ ಮಾಡಿದ್ರೇ ಒಂಥರ ಸಮಾಧಾನ, ಏನಂತೀರಾ? ಹೌದಲ್ವಾ? ಟೆನ್ಷನಲ್ಲಿ ಪೂಜೆ ಎಲ್ಲ ಮಾಡೋಕ್ಕೆ ಚೆಂದ ಇರೋದಿಲ್ಲ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಇನ್ನು ಕಳಸದಲ್ಲಿ ಕಾಯಿ ಇರುತ್ತಲ್ಲ, ಅದನ್ನು ಕೂಡ
ತೆಂಗಿನಕಾಯಿ ಹೊಡಿತಾ ಇದ್ದೀನಿ, ಹೊಡೆದ್ಬಿಟ್ಟು ಇಟ್ಟಿದ್ದೀನಿ. ಅದರಲ್ಲಿ ನೀರೆಲ್ಲ ಡ್ರೈ ಆಗಿದೆ, ಬಟ್ ಕೊಬ್ಬರಿ ಕೂಡ ಆಲ್ಮೋಸ್ಟ್ ಸ್ವಲ್ಪ ಡ್ರೈ ಆಗಿದೆ. ಹತ್ತತ್ರ 1 ಮಂತ್ ಆಯಿತು ನಾನು ಚೇಂಜ್ ಮಾಡಿರಲಿಲ್ಲ. ಹಾಗೆ ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತಾರೆ, ಇಲ್ಲ 15 ಡೇಸ್ಗೆ ಒನ್ಸ್ ಚೇಂಜ್ ಮಾಡ್ತಾರೆ. ಸೊ ನಾನು ಪರ್ಟಿಕ್ಯುಲರ್ ಟೈಮ್ ಅಂತೇನು ಇಟ್ಕೊಂಡಿಲ್ಲ, ನಾನಂತೂ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಪೂಜೆ ಆಗೋಷ್ಟಲ್ಲೇ 9 ಗಂಟೆ ಆಗೇ ಹೋಯ್ತು. ಇವಾಗ ಫ್ರೈಡ್ ರೈಸ್ ಕೂಡ ಫುಲ್ ತಣ್ಣಗಾಗಿತ್ತು, ಮತ್ತೆ ಬಿಸಿ ಮಾಡಿಕೊಂಡು ಲೆಮನ್ ಜ್ಯೂಸ್ ಹಾಕೊಂಡು ತಿಂತಾ ಇದ್ದೀನಿ. ರಿಯಲಿ ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಮತ್ತು ಸಬ್ಬಕ್ಕಿ ಪಾಯಸ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡು ನಮ್ಮ ಚಿಕ್ಕವಳಂತೂ ಸಬ್ಬಕ್ಕಿ ಪಾಯಸ ಫುಲ್ ಇಷ್ಟಪಟ್ಟು ಅವರೇ ತಿಂದ್ಬಿಟ್ರು. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.